ಈಗ ತಾನೇ ಸರ್ಟಿಫೈಡ್ ಆಗಿದ್ದೀನಿ, ಈಗ ತಾನೇ ನಾನು ಕಲ್ತಿದ್ದೀನಿ, ಬಟ್ ನನಗೆ ಪರ್ಫೆಕ್ಟಾಗಿ ವರ್ಕ್ ಬರ್ತಾ ಇಲ್ಲ ಅಂದರೆ ಅಫ್ಕೋರ್ಸ್ ಬರೋದಿಲ್ಲ. ವರ್ಷಾನ್ಗಟ್ಲೆಯಿಂದ ಮಾಡ್ತಾ ಇರೋರ್ಗು, ವರ್ಷಾನ್ಗಟ್ಲೆಯಿಂದ ಸಾವಿರಾರು ಬ್ರೈಡ್ಸ್ ಅಟೆಂಡ್ ಮಾಡಿರೋರ್ಗು, ಈಗ ತಾನೇ ಬೇಬಿ ಸ್ಟೆಪ್ಸ್ ಇಡ್ತಿರೋ ನಿಮ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಪರ್ಫೆಕ್ಷನ್ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಕಲಿತಾ ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾ ಕರೆಕ್ಟ್ ಮಾಡ್ಕೊಳ್ತಾ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಾ ಬೇರೆ ಬೇರೆ ಕ್ಲೈಂಟ್ಸ್ನ ಅಟೆಂಡ್ ಮಾಡ್ತಾ ಬರೋದು. ಸೊ ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತೀರಿ. ಜಾಸ್ತಿ ಜನ ಇರೋ ಅಕಾಡೆಮಿಕ್ಸಿಗೆ ಸೇರಬೇಕಾ, ಕಡಿಮೆ ಸ್ಟೂಡೆಂಟ್ಸ್ ತಗೊಳ್ಳೋ ಅಕಾಡೆಮಿಕ್ ಸೇರಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಕಡಿಮೆ ಜನ ಇರೋ ಅಕಾಡೆಮಿಗೆ ಸೇರಿದ್ರೆ, ಕಡಿಮೆ ಸ್ಟೂಡೆಂಟ್ಸ್ ಇರೋ ಅಕಾಡೆಮಿಕ್ ಸೇರಿದ್ರೆ ಯು ಕ್ಯಾನ್ ಲರ್ನ್ ವೆರಿ ನೀಟ್ಲಿ, ಕ್ಲಿಯರ್ಲಿ, ಪರ್ಫೆಕ್ಟ್ಲಿ. ಮೇಕಪ್ ಡೆಮೋ ನೋಡಿದ ತಕ್ಷಣ ಕಲ್ತ್ಕೋಬೋದಾ, ಇಲ್ಲ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮುಖ್ಯನಾ? ಇದಕ್ಕೆ ಆನ್ಸರ್ ಬಂದು ಜಸ್ಟ್ ನೋಡಿಕೊಂಡು ಕಲಿಯೋ ಆಗಿದ್ದರೆ ನೀವು ಯೂಟ್ಯೂಬ್ ನೋಡಿನೇ ಕಲಿಬೋದು. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ, ಎಷ್ಟು ಸ್ಕಿನ್ ಟೈಪ್ಸ್ ಮೇಲೆ ಮಾಡ್ತೀರಾ, ಎಷ್ಟು ಜನರ ಮೇಲೆ ಮಾಡ್ತೀರಾ ಪ್ರಾಕ್ಟೀಸ್, ಆ್ಯಂಡ್ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಕಾಜಲ್ ಡೈಲಿ ಹಾಕ್ಬೋದಾ? ಐ ಥಿಂಕ್ ಕಾಜಲ್ ಡೈಲಿ ಸುಮಾರು ಜನ ಹಾಕೋತಾರೆ. ನಿಮಗೆ ಡಾರ್ಕ್ ಸರ್ಕಲ್ ಬೇಗ ಬರಬಾರ್ದು, ಲೈಕ್ ಅಂಡರ್ ಐಸ್ ಪಿಗ್ಮೆಂಟೇಷನ್ ಡಾರ್ಕಾಗಿ ಆಗಬಾರ್ದು ಅಂದರೆ ಯು ಹ್ಯಾವ್ ಟು ಅವಾಯ್ಡ್ ಅಪ್ಲೈಯಿಂಗ್ ಕಾಜಲ್ ಡೈಲಿ.